ಏನ್ ಆಟ ಆಡ್ತಿದ್ದೀರಾ? ಪ್ರತಿದಿನ ಸಂಜೆ ಗ್ರೌಂಡ್ ಅಲ್ಲಿ ಫುಟ್ಬಾಲ್ ಆಡ್ತೀನಿ. ಈ ತಮಾಷೆ ಮಾತೆಲ್ಲ ಬೇರೆಯವ್ರ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಅಲ್ಲ. ಏನ್ ಹೇಳಿದ್ರಿ ನೀವು? ನನ್ಗೂ ನಿಮ್ಗೂ ಕನೆಕ್ಷನ್ ಇದೆ ಅಂತನಾ? ನೇರವಾಗಿ ಬಂದ್ರೆ ಹೇಳ್ತೀನಿ ಅಂತ ಅಂದ್ರಲ್ಲ, ಏನ್ ಕನೆಕ್ಷನ್? ಏನ್ ಹೇಳ್ತಿದ್ದೀರಾ? ಹಲೋ ಹಲೋ ಹಲೋ, ಒಂದ್ ನಿಮಿಷ. ನಮಗೆ ಹೇಳಕ್ ಬಿಟ್ರೆ ತಾನೇ ಶತಾಬ್ದಿ ದರ ಸುರ್ರ ಅಂತ ಹೋಗ್ತಾನೆ ಇದೀರಲ್ಲ. ಕಂಪ್ಯೂಟರ್ಗೆ ಸೇರ್ಕೊಳ್ಳೋ ವೈರಸ್ ತರ ನನ್ನ ಯಾಕ್ರಿ ಗೋಳೈಕೋತಿದ್ದೀರಾ? ಮುಗಿತಾ? ಮಾತಾಡಾಯ್ತಾ? ಈಗ ನಾನ್ ಮಾತಾಡ್ಲಾ? ಅವತ್ತು ಹೆಣ್ಣೊಡ್ದಿಕ್ ಹೋಗುವಾಗ ಏನ್ ಹೇಳಿದ್ರಿ? ಏನ್ ಹೇಳ್ದೆ? ಅವತ್ತು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ದೆ. ಕಂಗ್ರ್ಯಾಚುಲೇಷನ್ಸ್. ಅವತ್ತು ನೀವು ಮಾತಾಡಿದ್ ನೀವು ಮರ್ತಿರ್ಬೋದು, ಆದ್ರೆ ನಾನ್ ಮರ್ತಿಲ್ಲ. ನಾನೀಗ ಹುಡುಗಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಆ ಹುಡುಗಿ ನಿಮ್ನ ಇಷ್ಟ ಇಲ್ಲ ಅಂತಾನೆ ಹೇಳೋದು. ಅವತ್ತು ಹುಡುಗಿ ನೋಡಕ್ ಹೋಗುವಾಗ ಹೋಗಿ ಹೋಗಿ ಹುಡುಗಿಗೆ ನೀವು ಇಷ್ಟ ಆಗಲ್ಲ ಅಂತ ಶಾಪ ಹಾಕಿದ್ ನೀವೇ ತಾನೇ? ಹಲೋ, ಶಾಪ ಎಲ್ಲ ಹಾಕಿಲ್ಲ. ನಿಮಗೆ ಕ್ಯಾರೆಕ್ಟರ್ ಕಂಟಿನ್ಯೂ ಆದ್ರೆ ಯಾವ ಹುಡುಗಿಗೂ ಇಷ್ಟ ಆಗಲ್ಲ ಅಂತ ಅಡ್ವೈಸ್ ಮಾಡ್ದೆ. ಓಹೋ, ಅಡ್ವೈಸ್. ಅವತ್ತು ಶಾಪದ ಮೇಲೆ ಶಾಪ ಹಾಕಿ ಇವತ್ತು ಅಡ್ವೈಸ್ ಮಾಡಿದ್ದು ಅಂತ ನಮ್ ಕಿವಿ ಮೇಲೆ ಹೂವಾಡಕ್ ನೋಡ್ತಾ ಇದ್ದೀರಾ. ಸರಿ, ನನ್ ಶಾಪನೇ ಹಾಕ್ದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಆ ಹುಡುಗಿ ನೀವ್ ಇಷ್ಟ ಇಲ್ಲ ಅಂತ ಹೇಳಿದ್ಲಾ? ಹೌದು. ನಿಮ್ಮ ನೋಡಿದ್ರೆ ಆಗ ಅನ್ನಿಸ್ತಿಲ್ವಲ್ಲ? ನೇರವಾಗಿ ಹುಡುಗಿನ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗೋ ತರ ಕಾಣಿಸ್ತಿದ್ದೀರಾ. ಪಂಜೆ ಶರ್ಟ್ ಹಾಕೋಬಿಟ್ರೆ ಏನ್ ಸೀದಾ ಕಲ್ಯಾಣ ಮಂಟಪಕ್ಕೆ ಹೋಗ್ತಾ ಇದ್ದೀನಿ ಅಂತ ಅರ್ಥನಾ? ನಗು ನಗಾಡ್ತಿದ್ದೀರಲ್ವಾ? ಹುಡುಗಿ ಮನೇಲಿ ನನಗೆ ಅವಮಾನ ಆಗೋ ಥರ ಮಾಡಿದ್ರಿ ಅಲ್ವಾ ನೀವು? ಇನ್ಮೇಲೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಸಂತೋಷವಾಗಿರಕ್ಕೆ ನಾನು ಬಿಡಲ್ಲ. ಇಲ್ಲಿವರೆಗೂ ನನ್ನ ಲೈಫಲ್ಲಿ ಒಂದಿಬ್ರು ಶತ್ರುಗಳಿದ್ರು ಅಷ್ಟೇ. ಈಗ ಅವ್ರನ್ನೆಲ್ಲ ದಾಡ್ಕೊಂಡು ಮೊದಲನೇ ಶತ್ರು ಜಾಗಕ್ಕೆ ಬಂದಿರೋದು ಯಾರು ಗೊತ್ತಾ? ಯಾರು? ನೀವೇ. ಇನ್ಮೇಲೆ ನೀವೇ ನನ್ನ ಮೊದಲನೇ ಶತ್ರು. ನೋಡಕ್ ಒಳ್ಳೆ ಅಮಾಯಕರ ತರ ಇದ್ದೀರಾ. ಮಾತ್ ನೋಡಿದ್ರೆ ವಜ್ರಮುನಿ ತರ ಆಡ್ತಿರಲ್ರಿ. ಅಲ್ಲ, ನನ್ಗೂ ನಿಮ್ಗೂ ಪ್ರಾಬ್ಲಮ್ ಇದ್ದಿದ್ದು ಏನ್ ಹೇಳಿ? ನೀವು ನನಗೆ ದುಡ್ಡು ಕೊಡ್ಬೇಕಿತ್ತು ಅಷ್ಟೇ ತಾನೇ? ಅವತ್ತೇನೋ ದುಡ್ಡಿಗೋಸ್ಕರ ನೀವ್ ನಂಗೆ ಕೊಟ್ಟಿದ್ದ ಟಾರ್ಚರ್ಗೆ ನಾನೇನೋ ತಮಾಷೆಗೆ ಆ ಹುಡುಗಿ ನಿಮ್ನ ಇಷ್ಟಪಡಲ್ಲ ಅಂತ ಹೇಳ್ದೆ. ಅದ್ ನಿಜ ಆಗತ್ತೆ ಅಂತ ಪ್ರಾಮಿಸ್ ನಾನು ಅನ್ಕೊಂಡಿರ್ಲಿಲ್ಲ. ಇದು ಜಸ್ಟ್ ಕೋಇನ್ಸಿಡೆನ್ಸ್ ಅಷ್ಟೇ. ಕೋಇನ್ಸಿಡೆನ್ಸಾ? ಹೌದು. ಸರಿ, ಇದನ್ ಬಿಟ್ಬಿಡಿ. ನೋಡಿ, ನಾನ್ ಮೊದ್ಲೇ ಹೇಳಿದೀನಿ, ನನ್ ದಾರಿಗೆ ನೀವ್ ಅಡ್ಡ ಬರಬೇಡಿ, ನಿಮ್ ದಾರಿಗೆ ನಾನ್ ಅಡ್ಡ ಬರಲ್ಲ. ನಮ್ಮಿಬ್ರ ಮಧ್ಯೆ ಏನೂ ಇಲ್ಲ. ಟಾಟಾ, ಗುಡ್ ಬೈ. ಹಲೋ 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 ಹಲೋ, ನಿಂತ್ಕೊಳ್ರಿ. ಏನ್ ಬಾಯ್ ಅಳ್ಸಿದ ಹೋಗ್ತಾನೆ ಇದ್ದೀರಲ್ಲ? ನನ್ನ ಆಸೆಗೆ ಬೆಂಕಿ ಇಟ್ಟೋರ್ ನೀವು. ನಿಮ್ನ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ನೋ ವೇ, ಚಾನ್ಸೇ ಇಲ್ಲ. ದಯವಿಟ್ಟು ಈ ತರ ಹಠ ಮಾಡೋದನ್ನ ಬಿಟ್ಟು ಒಂದ್ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗಿ ಸೆಟ್ಲ್ ಆಗೋದ್ ನೋಡಿ. ಆಮೇಲೆ ಇನ್ನೊಂದ್ ವಿಷಯ, ಹುಡುಗಿ ನೋಡಕ್ ಹೋಗೋದ್ರ ಮೊದ್ಲು ನಿಮ್ಮಲ್ಲಿರೋ ಮೈನಸ್ಗಳನ್ನ ಮೊದ್ಲು ತಿಳ್ಕೊಳ್ಳಿ. ಅದನ್ನ ಪ್ಲಸ್ ಮಾಡ್ಕೊಂಡು ಆಮೇಲೆ ಹುಡುಗಿನ ನೋಡಕ್ ಹೋಗಿ. ಎಲ್ಲ ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ನೀವ್ ಎಷ್ಟೇ ಹುಡುಗಿನ ನೋಡಕ್ ಹೋದ್ರು ಅವ್ರು ಯಾರು ನಿಮ್ನ ಒಪ್ಪೋದಿಲ್ಲ. ಮತ್ತೆ ಶಾಪ ಆಗ್ತಿದ್ದೀರಾ? ಇದು ಶಾಪ ಅಲ್ಲ ಮಿಸ್ಟರ್ ಟಾರ್ಚರ್, ಅಡ್ವೈಸ್. ಟೇಕ್ ಇಟ್ ಆಸ್ ಅನ್ ಅಡ್ವೈಸ್. ಅಯ್ಯೋ, ಕರ್ದ್ ಶಾಪ ಹಾಕಿಸ್ಕೊತಾ ಇದ್ದೀನಿ. ಏಯ್ ಫ್ರಾಡೋ, ಈಗ ನಾನ್ ಹೇಳ್ತೀನಿ ಕೇಳಿಸ್ಕೋ. ನಿನ್ಗಿಂತ ಸುಂದರವಾಗಿರೋ ಹುಡುಗಿ ನೋಡಿ ಮದ್ವೆ ಫಿಕ್ಸ್ ಮಾಡ್ಕೊಂಡು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಹಾಕ್ಸಿ ಮೊದಲನೇ ಇನ್ವಿಟೇಷನ್ ಕಾರ್ಡ್ ನಿನಗೆ ತಂದು ಕೊಡ್ತೀನಿ. ನೋಡ್ತಾ ಇರೋ. ನೀವ್ ಇನ್ನೊಬ್ರು ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಅಂದ್ರೆ ನೀವ್ ಎಷ್ಟೇ ಹುಡುಗಿರ್ನ ನೋಡಿದ್ರು ಯಾರು ನಿಮ್ನ ಇಷ್ಟಪಡೋದಿಲ್ಲ, ಸರಿನಾ? ಏಯ್, ಮತ್ತೆ ಶಾಪ ಹಾಕ್ತಿದ್ಯಾ? ಆಮೇಲೆ ನಾನ್ ಶಾಪ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಅದೇನಾಗುತ್ತೋ ನಾನು ನೋಡ್ತೀನಿ. ಬಾಯ್.
ಮೇಡಮ್. ಹೇಳಿ ಮೇಡಮ್. ಸಪ್ತಮಿ, ಒಂದ್ ಕ್ಯಾನ್ ನೀರ್ ಬೇಕಾಗಿತ್ತಮ್ಮ. ಅರ್ಜೆಂಟಾಗಿ ಬೇಕಾ ಮೇಡಮ್? ಹೌದಮ್ಮ, ಅರ್ಜೆಂಟು. ಸರಿ ಮೇಡಮ್, ತರ್ತೀನಿ. ರೇಷನ್ ಅಂಗಡಿಗೆ ಹೋಗೋಕ್ಕೂ ಮುಂಚೆ ಮಂದಾರ ಮೇಡಮ್ ಮನೆಗೆ ಹೋಗಿ ನೀರು ಕೊಟ್ಟು ಹೋಗ್ತೀನಿ. ಹಾ, ಕಮಿಂಗ್ ವೀಕಲ್ಲಿ ಜನರಲ್ ಬಾಡಿ ಮೀಟಿಂಗ್ ಇದೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡು. ಪಪ್ಪ ಹಾಂ, ಒಂದು ನಿಮಿಷ ಕಾಲ್ ಮಾಡ್ತೀನಿ. ಎಸ್ ಮಕ್ಕಳೇ. ಪಪ್ಪ, ಆಚೆ ಹೋಗ್ಬಿಟ್ಟು ಬರ್ತೀನಿ. ಮನಿ ಏನಾದರೂ ಬೇಕಾ? ಬೇಡ ಪಪ್ಪ, ಕಾರ್ಡು ನನ್ನ ಹತ್ರನೇ ಇದೆ. ಹಾ? ಖರ್ಚು ಮಾಡೋದ್ರಲ್ಲಿ ನಿಮ್ಮ ಪಪ್ಪಗಿಂತ ಒಂದು ಪಟ್ಟು ಮೇಲಿದ್ಯಾ. ಬಾಯ್ ಪಪ್ಪ. ಬಾಯ್ ಮಗಳೇ. ಯಾರು ಗಿರಾಕಿನೇ ಇಲ್ವಲ್ಲ, ಮತ್ತೆ ಬರ್ತಿದಾರಲ್ಲ. ಅವ್ರು ಕೊಟ್ಟಿರೋ 500 ರೂಪಾಯಿನ ವಾಪಸ್ ತಗೊಳಕ್ ಬರ್ತಿದಾರ. ಭಗವತಿ. ಲೋ ಮಗ, ಯಾಕೋ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ನಮ್ ಭಗವತಿ ಇರೋದೇ ಪರಿಹಾರ ಕೊಡಕ್ಕೆ. ಬಾ 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 ಬಾರೋ. ಏನು ಸ್ವಾಮಿ, ಏನು ನಿದ್ದೆ ಮಾಡ್ತೀಯಾರಾ? ಹಾಗನ್ಬೇಡ ಕಣೋ, ಧ್ಯಾನ ಮಾಡ್ತಾವ್ರೆ. ಓಹೋ, ತಪ್ಪಾಯ್ತು. ವಾಟರ್ ಕ್ಯಾನ್. ವಾಟರ್ ಕ್ಯಾನ್ ನಿನ್ನನ್ನೇ ಕೂಗ್ತಾ ಇರೋದು. ವಾಟರ್ ಕ್ಯಾನ್ ನಿನ್ನೆ ಕರಿತಿರೋದು. ಹೋಗು. ಏನು ಕಿಂಡಲ್ ಮಾಡ್ತಿದ್ಯಾ? ಯಾಕೆ ಮೇಡಮ್ ಯಾವಾಗ್ಲೂ ನನ್ನ ಬಗ್ಗೆ ತಪ್ಪು ತಿಳ್ಕೊತೀರಾ? ನೀವ್ ವಾಟರ್ ಕ್ಯಾನ್ ಅಂತ ಕೂಗುದ್ರಾ, ನಾನು ಅದಕ್ಕೆ ಹೋಗು ಅಂತ ಹೇಳ್ದೆ. ಆದ್ರೆ ಈ ವಾಟರ್ ಕ್ಯಾನ್ಗೆ ನಿಮ್ ತರ ಅಲ್ಲ, ನಿಮ್ಗಿಂತ ಒಂದ್ ಕೈ ಜಾಸ್ತಿನೇ ಕೊಬ್ಬು. ಏಯ್, ನಿಮ್ಗಲ್ಲ ಮೇಡಮ್, ಈ ವಾಟರ್ ಕ್ಯಾನ್ಗೆ.